ನಾಡಿನಾದ್ಯಂತ ಹನುಮ ಜಯಂತಿಯ ಸಂಭ್ರಮ ಆಚರಣೆ. ಅದೇ ರೀತಿ ಬೆಂಗಳೂರು ಜಕ್ಕೂರು ಬಡಾವಣೆಯಲ್ಲಿ ಬಂಡಿಯಪ್ಪನವರು ನಿರ್ಮಿಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹನುಮ ಜಯಂತಿಯ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ವಾರ್ಷಿಕೋತ್ಸವದ ಅಂಗವಾಗಿ ವೀರಾಂಜನೇಯ ಸ್ವಾಮಿಗೆ ಹೋಮ, ವಿಶೇಷ ಅಲಂಕಾರ ಮತ್ತು ಮಹಾಮಂಗಳಾರತಿ ನಡೆಯಿತು. ಭಕ್ತಾದಿಗಳು, ಸುತ್ತಮುತ್ತಲಿನ ಜನಗಳು ಅಲ್ಲಿಗೆ ಬಂದು ಮತ್ತು ಗ್ರಾಮದ ಜನರು ಬಂದು ದೇವರ ದರ್ಶನವನ್ನ ಪಡೆಯುತ್ತಾರೆ. ಸುಮಾರು 60 ವರ್ಷದಿಂದ ಈ ಸಮಾರಂಭ ನಡೆಯುತ್ತದೆ. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮತ್ತು ಪ್ರಸಾದ ವಿನಿಯೋಗವನ್ನು ಕೂಡ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವಾರ್ಷಿಕೋತ್ಸವದಲ್ಲಿ ಬಂಡೆಯಪ್ಪನವರ ಮಕ್ಕಳಾದ ಅಶ್ವಥಣ್ಣ, ಕೃಷ್ಣ ಮಂಚಣ್ಣ ಮತ್ತು ಮಕ್ಕಳು, ಮೊಮ್ಮಕ್ಕಳು ಹಾಗೂ ಸುತ್ತಮುತ್ತಲಿನ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರೇತಗಳ ನೀದಹಿಸು, ಭಕ್ತರ ಬಾಳಿಗೆ ಬೆಳಕನ್ನು ಹರಿಸು, ಚಿರಂಜೀವಿಯೇ ಕನಿಕರಿಸು. ನಲವತ್ತೈದು 50 ವರ್ಷ ಆತ ಬಂತು ದೇವಸ್ಥಾನ ಮಾಡಿ. ಆಗ್ಲಿಂದ ಭಗವಂತನ ಸೇವೆ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ತಂದೆಯವರು ತಳಪಾಯ ಹಾಕಿದ್ರು. ಆಮೇಲೆ ಭಕ್ತಾದಿಗಳೆಲ್ಲ ಸೇರಿ ಅಮೃತಹಳ್ಳಿ, ಜಕ್ಕೂರು ಬಡಾವಣೆ, ಪ್ರತಿಯೊಂದು ಕಡೆಯಿಂದ ಬಂದು ಶ್ರೀರಾಮಪುರ ಎಲ್ಲರೂ ಬಂದು ಆ ಭಗವಂತನ ಸೇವೆ ಮಾಡ್ತಾ ಭಕ್ತಾದಿಗಳು ಹೆಚ್ಚಿನ ರೀತಿಯಾಗಿ ಬಂದು ಸೇವೆ ಮಾಡ್ತಾ ಇದ್ದಾರೆ. ಆ ಭಗವಂತನ ಎಲ್ಲರೂ ನೋಡಿ, ಈಗ ಯಾರೋ ಬಂದಿದ್ರು, ರಾಜಾಜಿನಗರದಿಂದ ಬಂದಿದ್ದಾರೆ, ಬಸವನಗುಡಿಯಿಂದ ನೆನ್ನೆ ಬಂದಿದ್ರು, ಎಲ್ಲಿಂದನೂ ಬರ್ತಾರೆ, ಈಗ ಮೈಸೂರಿಂದನೂ ಬರ್ತಾರೆ ಎಲ್ಲ. ಆ ಭಗವಂತನ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಪ್ರತಿದಿನ ನನ್ನ ಆಸೆ ಏನಂದರೆ ಪ್ರತಿದಿನ ಪ್ರತಿಯೊಬ್ಬರಿಗೂ ಅನ್ನದಾನ ನಡೀಬೇಕು. ವಯಸ್ಸಾಗಿರೋರಿಗೆ, ಅವ್ರಿಗೆ ಪ್ರಾಬ್ಲಮ್ ಆದರೆ, ಹಾರ್ಟ್ ಪ್ರಾಬ್ಲಮ್ ಆದ ಅಂಥವ್ರಿಗೆಲ್ಲ ನಾವು ಹೆಲ್ಪ್ ಮಾಡಬೇಕು. ಮೆಡಿಕಲ್ ಯಾವಾಗೂ ಮಾಡಬೇಕು. ಈಗ ಒಂದು ತಿಂಗಳಲ್ಲಿ ನಮ್ಗೊಂದು 10,000 ರೂಪಾಯಿ ಸಂಬಳ ಆದರೆ 1,000 ರೂಪಾಯಿ ನಮ್ದಲ್ಲ ಅಂತ ವಯಸ್ಸಾಗಿರೋರಿಗೆ ಮಾತ್ರೆಗಾದರೂ ಕಾಸು ಕೊಡಬೇಕು ಅಂತ ನನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ದೇವಸ್ಥಾನದಲ್ಲಿ ಆ ಭಗವಂತನ ಸೇವೆನ ನಾನು ಇರೋ ತನಕ, ನನ್ನ ಜೀವ ಇರೋ ತನಕ ಸೇವೆ ಮಾಡ್ಕೊಂಡಿರ್ತೀನಿ. ನೋಡಿ, ಇವತ್ತು ನಾಗಾ ಸಾಧುಗಳು ಇದರಿಂದ ಬಂದಿದ್ರು, ಎಲ್ಲಿಂದ, ಕಾಶಿ, ಕೇದಾರ್ನಾಥಿಂದ ಎಲ್ಲ ಬಂದಿದ್ರು. ಅವ್ರಿಗೆ ನಾವು ಕರೆದೇ ಇಲ್ಲ, ಸಡನ್ನಾಗಿ ಬಂದು ದೇವಸ್ಥಾನದಲ್ಲಿ ಕೂತು ನಮ್ಮೆಲ್ಲರಿಗೂ ಇದು ಆಶೀರ್ವಾದ ಮಾಡಿ ಹೋದ್ರು. ನಮ್ಮ ಪ್ರಕಾರ ಒಂದು 10,000 ರಿಂದ 15,000 ಜನ ಸೇರುತ್ತೆ. ಈ ವಿಶೇಷ ಹನುಮನ್ ಜಯಂತಿ ಕಾರ್ಯಕ್ರಮವಾಗಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಜನೆ ಕಾರ್ಯಕ್ರಮಗಳು ಮತ್ತೆ ಭರತನಾಟ್ಯ ಕಾರ್ಯಕ್ರಮಗಳು, ಹರಿಕತೆ ಎಲ್ಲ ಇರುತ್ತೆ. 10,000 ರಿಂದ 10,000 ಜನ. ನಾವು ಈ
ಏರಿಯಾಗೆ ಬಂದ್ಬಿಟ್ಟು ಒಂದು 40 ವರ್ಷ ಆಯಿತು. 40 ವರ್ಷದಿಂದನೂ ಈ ದೇವಸ್ಥಾನ ನೋಡ್ತಾ ಇದ್ದೇವೆ. ಮುಂಚೆ ತುಂಬ ಚಿಕ್ಕದಾಗಿ ಒಂದು ದೇವಸ್ಥಾನ ಆಗಿತ್ತು. ಈಗ ಈ ಅಶ್ವತ್ಥಪ್ಪರವ್ರಿಗೆ ಚಾರ್ಜಿಗೆ ಬಂದಮೇಲೆ ತುಂಬ ಬೆಳವಣಿಗೆ ಆಗಿದೆ. ಎಲ್ಲ ಥರದ ಕಾರ್ಯಕ್ರಮ ನಡೆಯುತ್ತೆ. ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮ ನಡೆಯುತ್ತೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ, ಎಲ್ಲ ಥರದ ಕಾರ್ಯಕ್ರಮ ನಡೆಯುತ್ತೆ. ವರ್ಷಕ್ಕೊಂದು ಸತಿ 2 ಸತಿ ಅನ್ನದಾನ ನಡೆಯುತ್ತೆ. ಪ್ರತಿ ಶನಿವಾರ ಪೂಜೆ ನಡೆಯುತ್ತೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮನ ಶ್ರೀ ಅಶ್ವತ್ಥಣ್ಣನವರು ತುಂಬ ಚೆನ್ನಾಗಿ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ನಾವು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹನುಮಾನ್ ಜಯಂತಿ ಪ್ರಯುಕ್ತ ತುಂಬ ಒಳ್ಳೆ ಪೂಜೆ ಮಾಡಿದ್ದಾರೆ. ಎಲ್ಲರೂ ಕಷ್ಟಪಟ್ಟಿದ್ದಕ್ಕೆ ಇದು ಆಂಜನೇಯನ್ ಟೆಂಪಲ್ ನಿಜವಾಗ್ಲೂ ನಮ್ಗೆ ಆಶೀರ್ವಾದ ಕೊಡಲಿ, ಜನಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಈ ಸಂಸ್ಥೆಯವ್ರಿಗೂ ಒಳ್ಳೇದು ಮಾಡಲಿ. ತುಂಬ ಕಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಹನುಮಂತ ಜಯಂತಿಯದ ಶುಭಾಶಯಗಳು. ಹನುಮಂತ ಜಯಂತಿ ಶುಭಾಶಯಗಳು. ಇಲ್ಲಿ ಬೇಸಿಕಲಿ ಜಕ್ಕೂರಲ್ಲಿ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ವರ್ಷನೂ ಅನ್ನದಾನ ಇರುತ್ತೆ, ಬ್ಲಡ್ ಕ್ಯಾಂಪ್ಸ್ ಇರ್ತಾ ಇತ್ತು. ಈ ವರ್ಷ ಅಂತೂ ತುಂಬಾ ಅದ್ಧೂರಿಯಾಗಿ ಮಾಡಿದ್ದಾರೆ. ನೀವೇ ನೋಡ್ತಾ ಇರ್ಬೋದು. ಒಂದ್ಸರಿ ವೀಕ್ಷಕರು ಕೂಡ ತೋರಿಸಿ. ಎಲ್ಲರೂ ಬನ್ನಿ, ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರ. ಭಗವಂತ ಅವ್ರಿಗೆ ಆಶೀರ್ವಾದ ಕೊಟ್ಟಿದ್ದಾನೆ. ಹಿಂದಿಯಿಂದ ನಾವು ನೋಡ್ತಾ ಇದ್ದೀವಿ. ಸುಮಾರು 93ನೇ ಇಸ್ವಿಯಿಂದ ಈ ದೇವಸ್ಥಾನ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ. ಅವರ ಒಂದು ದೇವರ ಆಶೀರ್ವಾದದಿಂದ ಅವರೆಲ್ಲ ಮುಂದೂಡ್ಕೊಂಡು ಈ ಭಗವಂತನನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಆಸೆ. ನಾವು ಇವತ್ತಿಂದ ನೋಡ್ತಾ ಇಲ್ಲ, ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ಅಣ್ಣವರು ಬೆಳವಣಿಗೆ ಆಗಲಿ, ದೇವಸ್ಥಾನದ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ದೇವ್ರನ್ನ ನಂಬಿ ಬಂದ್ವಿ ಅಂತಂದ್ರೆ ಪ್ರತಿಯೊಂದು ನಮ್ಗೆ ಆಗುತ್ತೆ ಅಂತ ಒಂದು ನಂಬಿಕೆ. ಮತ್ತು ಅಣ್ಣವರು ಇವತ್ತವರೆಗೂ ನಮ್ಗೆಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟು, ದೇವಸ್ಥಾನಕ್ಕೂ ಬರೋ ಭಕ್ತಾದಿಗಳಿಗೆಲ್ಲ ಅನುಕೂಲ ಮಾಡಿಟ್ಟು ತುಂಬ ಪ್ರತಿಯೊಂದು ಭಗವಂತ ಎಲ್ಲಾರ ಕಡೆಯಿಂದನೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದಾರೆ. ಇವತ್ತವರೆಗೂ ತುಂಬಾ ನಾವು ಅನ್ಕೊಂಡು ಹೋಗಿದ್ದು ಪ್ರತಿಯೊಂದು ಪ್ರತಿಫಲ ಇವತ್ತವರೆಗೂ. ನಾನು ಚಿಕ್ಕ ಮಗುವಿಂದ ನಾನು ಒಂದು 18-19 ವರ್ಷದಿಂದ ಇಲ್ಲಿ ಅನ್ಕೊಂಡು ಪ್ರತಿಫಲ ತಗೊಂಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ನಾಗರಾಜ್ ಅಂತ ಬಿಜೆಪಿ ಲೀಡ್ರು. ನಾನು ಸಣ್ಣ ವಯಸ್ಸಿಂದ ಇಲ್ಲೇ ಬೆಳೆದಿರೋದು. ನಾವು ಇದೇ ಊರಲ್ಲೇ. ಇವ್ರ ತಂದೆ ಕಾಲದಿಂದ ಚೆನ್ನಾಗಿ ಗೊತ್ತು. ಇವ್ರ ತಂದೆಯವ್ರು ಆಂಜನೇಯ ಅಂತಂದ್ರೆ ತುಂಬಾ ಭಕ್ತರು, ನನಗೆ ಚೆನ್ನಾಗಿ ಗೊತ್ತು. ರಾಮಾಯಣ ನಮ್ಮ ಮನೆಯಲ್ಲೇ ನಾಟಕ ಕಲಿಸಿ ಇವರೆಲ್ಲ ನಾನು ಮ್ಯಾನೇಜ್ಮೆಂಟ್ ವಹಿಸ್ಕೊಂಡು ನಾನು ನೋಡ್ತಾ ಇದ್ದೆ. ಬಟ್ ಇವರು ಅಷ್ಟೇ ಆ ಕಾಲದಿಂದ ಮಕ್ಕಳು ಭಾರಿ ಒಳ್ಳೆಯವರು. ಪ್ರತಿ ವರ್ಷ ಪ್ರತಿಯೊಂದು ಹಬ್ಬದಲ್ಲೂ ಜನಗಳಿಗೋಸ್ಕರ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಮತ್ತೆ ಒಳ್ಳೆ ಪೂಜೆ ಪುರಸ್ಕಾರಗಳನ್ನೆಲ್ಲ ನಡೆಸ್ಕೊಂಡ್ ಬರ್ತಾವ್ರೆ. ಯಾವುದೇ ಇದಿಲ್ಲ. ನಾವು ಚೆನ್ನಾಗಿ ಅವತ್ತೇ ನೋಡಿರೋದು.